ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟನ್ನು ಹೇಳಿದ್ದೀನಿ. ತುಂಬ ಜನರಿಗೆ 2000 ಹಣ ಬಂದಿದೆಯಾ, ಬಂದಿಲ್ವಾ, ಇನ್ನೂ ಬರೋಕ್ಕೆ ಲೇಟ್ ಆಗುತ್ತಾ ಅಥವಾ ಬರೋದೇ ಇಲ್ವಾ, ಈ ಎಲ್ಲ ಪ್ರಶ್ನೆಗಳಿಗೆ ತಕ್ಕ ಮಟ್ಟಿಗಿನ ಉತ್ತರವನ್ನು ನಾನು ಈ ವಿಡಿಯೋದಲ್ಲಿ ನೀಡಿದ್ದೇನೆ. ವಿಡಿಯೋವನ್ನು ತಪ್ಪದೆ ದಯವಿಟ್ಟು ಕೊನೆವರೆಗೂ ನೋಡಿ. ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಹುತೇಕ ಜಿಲ್ಲೆಗಳ ಮಹಿಳೆಯರ ಬ್ಯಾಂಕ್ ಖಾತೆಗೆ 2000 ಈಗಾಗಲೇ ಜಮೆ ಆಗಿದೆ. ಆದರೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಡಿಲೇ ಇದ್ದರೂ ಕೂಡ ಮುಂದಿನ ಕೆಲವು ದಿನದಲ್ಲಿ ಹಣ ಬರುತ್ತೆ ಅನ್ನೋ ಭರವಸೆಯನ್ನು ಸರ್ಕಾರ ನೀಡಿದೆ. ಇನ್ನು ನಿಮಗೆ ಹಣ ಬರದೇ ಹೋಗಿದ್ರೆ ಅದು ಈ ಕಾರಣಗಳಿಂದ ಕೂಡ ನಿಮಗೆ ಹಣ ಬರೋದಿಲ್ಲ. ಮೊದಲನೇದಾಗಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ನಿಮಗೆ ಹಣ ಬರೋದಿಲ್ಲ. ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಲೇಬೇಕು. ಇನ್ನು ಎರಡನೇದಾಗಿ, ರೇಷನ್ ಕಾರ್ಡ್ ಇನ್ಆ್ಯಕ್ಟಿವ್ ಆಗಿದ್ದರೆ ನಿಮಗೆ ಹಣ ಸಿಗೋದಿಲ್ಲ. ನೀವು ಪ್ರತಿ ತಿಂಗಳು ರೇಷನನ್ನು ತಗೊಳ್ತಾ ಇದ್ದರೆ ನಿಮ್ಮ ಕಾರ್ಡ್ ಆ್ಯಕ್ಟಿವ್ ಆಗಿರುತ್ತೆ, ಇದರಿಂದ ಏನೂ ಸಮಸ್ಯೆ ಇರೋದಿಲ್ಲ. ಆದರೆ ನೀವು ಒಂದು 3-4 ತಿಂಗಳಿಂದ ರೇಷನನ್ನು ತೆಗೆದುಕೊಳ್ತಿಲ್ಲ ಅಂದರೆ ನಿಮ್ಮ ಕಾರ್ಡನ್ನು ಸರ್ಕಾರ ಈಗ ತುಂಬ ಬೇಗನೆ ಇನ್ಆ್ಯಕ್ಟಿವ್ ಮಾಡಿಬಿಡುತ್ತೆ. ಇದರಿಂದ ನಿಮಗೆ ಸರ್ಕಾರದ ಯಾವುದೇ ರೀತಿಯ ಸೌಲಭ್ಯ ಸಿಗೋದಿಲ್ಲ. ಇನ್ನು ಮೂರನೇದಾಗಿ, DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಟೇಟಸ್ ಪೆಂಡಿಂಗ್ ಇದ್ದರೂ ಕೂಡ ನಿಮಗೆ ಈ ಸೌಕರ್ಯ ಸಿಗೋದಿಲ್ಲ. ಇನ್ನು ನಾಲ್ಕನೇದಾಗಿ, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಈ ಯೋಜನೆಯ ಲಾಭ ಸಿಗೋದಿಲ್ಲ. ನೀವು ಮೊದಲು ನಿಮಗೆ ಹಣ ಬರ್ತಾ ಇಲ್ಲ ಅಂದರೆ ಮೊದಲು ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಅಕೌಂಟ್ನಲ್ಲಿ ಈ ರೀತಿ ಯಾವುದೇ ರೀತಿಯ ತೊಂದರೆ ಇದೆಯಾ ಅಂತ ಮೊದಲು ಚೆಕ್ ಮಾಡಿಕೊಳ್ಳಿ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋ ಸ್ಟೇಟಸನ್ನು ಯಾವ ವಿಧಾನದಿಂದ ಚೆಕ್ ಮಾಡಬಹುದು ಅಂದರೆ, ಮೊದಲನೇದಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಲಾಗಿನ್ ಮಾಡಿಬಿಟ್ಟು ನಿಮಗೆ ಹಣ ಬಂದಿದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಬೋದು. ಇಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಸರ್ಕಾರ ನೇರವಾಗಿ ನಿಮ್ಮ ಖಾತೆಗೆ ಹಣವನ್ನು ಜಮೆ ಮಾಡುತ್ತೆ. ಸೇವಾ ಸಿಂಧು ಪೋರ್ಟಲ್ನಲ್ಲೂ ಕೂಡ ನೀವು ಲಾಗಿನ್ ಮಾಡಿ ಇದರ ಸ್ಟೇಟಸನ್ನು ತಿಳ್ಕೊಬಹುದು. ಇನ್ನು ಎರಡನೇದಾಗಿ, ನೀವು ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಡೇಟ್ ಮಾಡಿಸಿಕೊಳ್ಳುವ ಮೂಲಕ ಹಣದ ವಿವರವನ್ನು ತಿಳ್ಕೊಬೋದು. ಇನ್ನು ಮೂರನೇದಾಗಿ, ತುಂಬ ಈಸಿ ವಿಧಾನ, ನೀವು ಬ್ಯಾಂಕಿಗೆ ನಿಮ್ಮ ಮೊಬೈಲ್ ನಂಬರನ್ನು ಸರಿಯಾದ ರೀತಿಯಲ್ಲಿ ನೀಡಿದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಸಮಸ್ಯೆ ಇನ್ನೂ ಇದೆ ಅಂದರೆ, ಹಣ ಬರದೇ ಇರೋ ಸಮಸ್ಯೆ, ಇನ್ನು ಯಾವುದೇ ರೀತಿಯ ಸಮಸ್ಯೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇದೆ ಅಂದರೆ 181ಗೆ ನೀವು 181 ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಸ್ಬಹುದು. 181 ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಸ್ಬೋದು. ಅಥವಾ ಗ್ರಾಮ್ 1ಗೆ ನೀವು ಭೇಟಿ ನೀಡಿ ಅಲ್ಲೇ ಖುದ್ದಾಗಿ ವಿಚಾರಿಸ್ಕೊಂಡು ಈ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಪೆಂಡಿಂಗ್ ಇನ್ಸ್ಟಾಲ್ಮೆಂಟ್ ಕೂಡ ರಿಲೀಸ್ ಆಗ್ತಿದೆ ಅನ್ನೋ ಮುಖ್ಯ ಮಾಹಿತಿಯನ್ನು ಕೂಡ ಸರ್ಕಾರ ನೀಡಿದೆ. ಅದರಿಂದ ನೀವು ಭಯ ಪಡೋ ಅಗತ್ಯ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಕಾದರೆ ನಿಮ್ಮ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ. ಇನ್ನು ಕೊನೆಯದಾಗಿ, ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಮಾಹಿತಿ ನಿಮಗೆ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.